ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ಎಲ್ಲರೂ ಮನೇಲೂ ಜೀನ್ಸ್ ಪ್ಯಾಂಟ್ ಅಂತೂ ವೇಸ್ಟಾಗಿ ಬಿದ್ದಿರುತ್ತೆ, ಓಕೆನಾ. ಸ್ವಲ್ಪ ಹೋಗಿರುತ್ತೆ, ಇಲ್ಲಿ ಏನೋ ಒಂದು ಜಿಪ್ ಕಿತ್ತೋಗಿರುತ್ತೆ, ಏನೋ ಒಂದು ವೇಸ್ಟಾಗಿ ಬಿಸಾಕ್ಬಿಡ್ತಿರ್ತೀರ. ಆ ಥರದ್ದೊಂದನ್ನು ಯಾವ ರೀತಿ ಒಂದು ಪೌಚ್, ಜಿಪ್ಪಿಲ್ಲ, ರನ್ನರ್ ಇಲ್ಲ, ಏನೂ ಇಲ್ಲದೇ ಒಂದು ಪೌಚಾಗಿ ರೆಡಿ ಮಾಡ್ಕೋಬೋದು, ಓಕೆನಾ. ಇದು ಬಂದುಬಿಟ್ಟು ನನ್ನ ಮಗ ಉದ್ದ ಪ್ಯಾಂಟ್ನ ಹಾಫ್ ಪ್ಯಾಂಟ್ ಮಾಡ್ಕೊಂಡಿದ್ದಾನೆ. ಅದು ಆಫ್ ಮಾಡಿ, ಹಾಫ್ ಬಟ್ಟೆ ಉಳಿದಿತ್ತಲ್ಲ, ಅದರಲ್ಲಿ ಒಂದು ಈ ಥರ ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇದನ್ನು ಸ್ಟಿಚ್ ಮಾಡೋದು ಅಂತ ನೋಡೋಣ. ಇದು ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಪೌಚು ನೋಡಿ. ಇದಕ್ಕೆ 2 ಪಾಕೆಟ್ ಬರುತ್ತೆ. ಮೇಲ್ಗಡೆ ಒಂದು ಬಟನ್ ಹಾಕಿ ಸ್ಟಿಚ್ ಮಾಡಿರೋದು. ಟ್ಯಾಗು ಉದ್ದಾಗಿರೋ ಟ್ಯಾಗ್ ಇಟ್ಟಿದ್ದೀನಿ. ಹಾಗಾಗಿ ಒಂದು ಫೋನು, ಒಂದಷ್ಟು ATM ಕಾರ್ಡು ಇಲ್ಲ ಆಧಾರ್ ಕಾರ್ಡು, ಆ ಥರದ್ದು ಒಂದಷ್ಟು ಅಮೌಂಟ್ ಇಟ್ಕೊಂಡು ಹೋಗೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿದೆ, ಓಕೆನಾ. ತುಂಬಾ ಚೆನ್ನಾಗಿದೆ. ಈ ಥರ ಪೌಚನ್ನ ಈ ಥರ ವೇಸ್ಟ್ ಆಗಿರೋವಂಥ ಬಟ್ಟೆಯಲ್ಲಿ ಹೊಲಿದಿಟ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ, ಇಲ್ಲ ನಿಮ್ಮ ಮಕ್ಳಿಗೆ ಯೂಸ್ ಆಗುತ್ತೆ. ಹೊರಗಡೆ ಹೋದಾಗ ಪಾರ್ಕ್ಗೆ ಎಲ್ಲಾದರೂ ಹೊರಗಡೆ ಹೋದಾಗ ಒಂದು ಇವಾಗ ಫೋನ್ನ ಕೈಯಲ್ಲಿ ಇಟ್ಕೊಳ್ಳೋ ಬದಲು ಈ ಥರ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋಕ್ಕೆ ಸೂಪರಾಗಿರುತ್ತೆ, ಓಕೆನಾ. ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಈ ಥರ ಒಂದು ಸುಮ್ಮನೆ ವೇಸ್ಟ್ ಆಗಿರೋದ್ರಿಂದ ನೀವು ಆರಾಮಾಗಿ ಇಟ್ಕೋಬೋದು. ಈ ಥರದೊಂದು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ, ಇಲ್ಲ ನಿಮ್ಮ ಮಕ್ಕಳಿಗೆ ಮಾಡಿ ಸ್ಟಿಚ್ ಮಾಡಿಕೊಟ್ರೆ ತುಂಬಾ ಯೂಸ್ ಆಗುತ್ತೆ, ಓಕೆನಾ. ಆಮೇಲೆ ಬಟ್ಟೆದಾಗಿರೋದ್ರಿಂದ, ಅದು ಜೀನ್ಸ್ ಪ್ಯಾಂಟ್ ಆಗಿರೋದ್ರಿಂದ ಗಟ್ಟಿ ಇರುತ್ತೆ. ಆಮೇಲೆ ವಾಶ್ ಮಾಡಿ ಯೂಸ್ ಮಾಡ್ಬೋದು, ಬೇಗ ಹಾಳಾಗಲ್ಲ. ಆಮೇಲೆ ಸ್ಟಿಚ್ಚು ಗಟ್ಟಿಯಾಗಿ ಹಾಕ್ಕೊಂಬಿಟ್ರೆ ನೀಟಾಗಿರುತ್ತೆ. ಅದು ನಾವೇ ಸ್ಟಿಚ್ ಮಾಡಿರೋದ್ರಿಂದ ನೀಟಾಗಿರುತ್ತೆ, ಓಕೆನಾ. ಬನ್ನಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇದು 2 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಇವಾಗ ಒಂದು ಸಮನಾಗಿ ಕಟ್ ಮಾಡ್ಕೋಬೇಕು. ಮಧ್ಯದಲ್ಲಿ ಓಪನ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ಕೆಳಗಡೆ ಪೀಸಿದು ಕಟ್ ಮಾಡ್ಕೊಂಡಿರುವಂಥದ್ದು. ಮೇಲ್ಗಡೆದು ಹಾಫ್ ಪ್ಯಾಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಅದು ಕೆಳಗಡೆ ಪೀಸ್ ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ, ಈ ಥರ ಒಂದು ಯೂಸ್ ಮಾಡ್ಕೋಬೋದು, ಓಕೆನಾ. ಒಂದು ಕಡೆ ಓಪನ್ ಮಾಡಿ ಇದು ಓವರ್ಲಾಕ್ ಮಾಡಿರ್ತಾರಲ್ಲ, ಆ ಕಡೆ ಒಂದು ಕಡೆ ತೆಗೆದುಬಿಟ್ರೆ ಈ ಥರ ಬರುತ್ತೆ. ಇವಾಗ ಈ ಥರ ಬಂದುಬಿಟ್ಟು 2 ಪೀಸನ್ನು ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ, ಓಕೆನಾ. ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಒಂದು ಸಮನಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಕಡೆ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು, ಗಂಟು ಥರ ಇದೆಯಲ್ಲ ಅದನ್ನು ತೆಗೆದುಬಿಡಿ. ಆಮೇಲೆ ತೆಗೆದೆ, ಅದು ಸ್ವಲ್ಪ ಇರಲಿ ಅಂತ ಇಟ್ಕೊಂಡಿದ್ದೆ. ಆ ಗಂಟು ಥರ ಸ್ಟಿಚ್ ಮಾಡೋಕ್ಕಾಗಲಿಲ್ಲ, ಆಮೇಲೆ ಲಾಸ್ಟಲ್ಲಿ ತೆಗೆದೆ ಅದನ್ನು. ಆ ಥರದ್ದು ಗಂಟು ಥರ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಿ, ಓಕೆನಾ. ಇದು ಬಂದುಬಿಟ್ಟು ಒಂದು 18 ಇಂಚಿದೆ, 2 ಪೀಸ್ ಇದೆ. 18 ಇಂಚಿಗೆ 2 ಪೀಸ್ ಇದೆ. ಅಗಲ ಬಂದುಬಿಟ್ಟು 9 ಇಂಚ್ ಬರುತ್ತೆ. 9 ಇಂಚ್ ತೊಗೊಂಡಿದ್ದೀನಿ. ಉದ್ದ ಬಂದುಬಿಟ್ಟು 2 ಪೀಸ್ ತೊಗೊಂಡು 18 ಇಂಚ್ ತೊಗೊಂಡಿದ್ದೀನಿ. ಅಗಲ ಬಂದುಬಿಟ್ಟು 2 ಪೀಸ್ನ 9 ಇಂಚ್ ತೊಗೊಂಡಿದ್ದೀನಿ, ಓಕೆನಾ. ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಿದ್ದೀನಲ್ಲ, 9 ಇಂಚ್ ಇಟ್ಟು ಮಾರ್ಕ್ ಮಾಡ್ಕೊಂಡು ಇವಾಗ ಅದನ್ನು ಕಟ್ ಮಾಡಿಕೊಂಡು ಉಳಿದಿದ್ದ ಪೀಸ್ನ ಟ್ಯಾಗಿಗೆ ರೆಡಿ ಮಾಡ್ಕೊಳ್ಳೋಣ. ಈ ಪೀಸನ್ನ ಪೌಚಿಗೆ ರೆಡಿ ಮಾಡೋಣ, ಓಕೆನಾ. ಇವಾಗ ಈ ರೀತಿ ರೆಡಿ ಆಯಿತು. ಆಲ್ರೆಡಿ ನಾನು ಇಲ್ಲಿ ತೋರಿಸಿದ್ನಲ್ಲ 18 ಇಂಚು ಮತ್ತು 9 ಇಂಚು, ಓಕೆನಾ. ಇವಾಗ ಈ ರೀತಿ ತೆಗೆದುಬಿಟ್ಟು, ಇವಾಗ ಇದನ್ನು ಈ ತುದಿಲಿ ಒಂದು ರೌಂಡ್ ಶೇಪಲ್ಲಿರುವಂಥದ್ದು ಇದು ತೊಗೊಂಡು ಈ ಥರ ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ, ಓಕೆನಾ. ಒಂದು ಡಬ್ಬನೋ, ವಿಕ್ಸ್ ಡಬ್ಬನೋ, ಇಲ್ಲ ಏನೋ ಒಂದು ಮುಚ್ಚಳ ತೊಗೊಂಡು ಇದರ ಒಂದು ರೌಂಡ್ ಶೇಪ್ ಕೊಡಿ, ಓಕೆನಾ. ಅದನ್ನ ತೆಗೆದುಬಿಟ್ಟು ಈ ರೀತಿ ಉಲ್ಟಾ ಇಟ್ಟು ಸುಮ್ಮನೆ ಸುತ್ತ ಒಂದು ಮೇಲ್ಗಡೆ ಓಪನ್ ಇಟ್ಬಿಡಿ. ಇಲ್ಲಿ ದಪ್ಪ ಬಟ್ಟೆ ಇದೆಯಲ್ಲ, ನಾನು ಅದು ಇರಲಿ ಅಂದ್ಕೊಂಡೆ, ಅದರದ್ದು ದಪ್ಪ ಇತ್ತು, ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಯಿತು ಅಂತ ಅದು ಕಟ್ ಮಾಡಿಬಿಟ್ಟೆ. ಅದನ್ನು ತೆಗೆದುಬಿಡಿ, ಯಾಕೆಂದರೆ ಅದು ಗಟ್ಟಿ ಇರೋದ್ರಿಂದ ಸ್ಟಿಚಿಂಗ್ ಕಷ್ಟ ಆಗುತ್ತೆ. ಈ ಥರ ಸುತ್ತ ಸ್ಟಿಚ್ ಹಾಕೋಬಿಡಿ, ನೀಟಾಗಿ ಬರುತ್ತೆ ಫಿನಿಶಿಂಗು. ಈ ಥರ ಡಬಲ್ ಸ್ಟಿಚ್ ಹಾಕ್ಕೊಂಡು ನ್ಯಾಚ್ ಹಾಕ್ಕೊಳ್ಳಿ. ರೌಂಡ್ ಶೇಪಲ್ಲೆಲ್ಲ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ಲ, ಅಲ್ಲಿ ಸ್ವಲ್ಪ ನ್ಯಾಚ್ಗೆ ಹಾಕ್ಕೊಂಡ್ರೆ ಅದು ಉಲ್ಟಾ ತಿರುಗಿಸಿದಾಗ ನೀಟಾಗಿ ತಿರುಗುತ್ತೆ, ಓಕೆನಾ. ಈ ಥರ ಸ್ಟಿಚ್ ಹಾಕ್ಕೊಂಡು ಇದು ನ್ಯಾಚ್ ಹಾಕ್ಕೊಂಡು ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ಇದು ಉಲ್ಟಾ ತಿರುಗಿಸ್ಕೊಂಡಾಗ ಅದು ಕ್ರಾಸ್ ಆಗಿರ್ತವಲ್ಲ, ನೀಟಾಗಿ ತೆಗೀರಿ, ಓಕೆನಾ. ಈ ಥರ ನೀಟಾಗಿ ತೆಗೆದುಬಿಟ್ಟು ಈಗ ಇದನ್ನು ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಸುಮ್ಮನೆ ವೇಸ್ಟಾಗಿ ಬಿಸಾಕೋಬದಲು ಈ ಥರ ಒಂದು ಪೌಚನ್ನ ರೆಡಿ ಮಾಡ್ಕೊಳ್ಳಿ, ಓಕೆನಾ. ಸುಂದರವಾದ ಪೌಚ್. ಇವಾಗ ಇದಕ್ಕೆ ಟ್ಯಾಗ್ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಥರ ನಾನು ಇದು ಆಮೇಲೆ ದಪ್ಪ ಇರೋದ್ರಿಂದ ಒಂದೇ ಸಲ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಒಂದು ಸಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಜೈಂಟ್ ಮಾಡಿಕೊಂಡು ಇದನ್ನು 45 ಇಂಚ್ ತೊಗೊಂಡ್ರೆ ಸಾಕು ಉದ್ದ, ಓಕೆನಾ. 45 ಇಂಚ್ ತೊಗೊಳ್ಳಿ. ಆಮೇಲೆ ಅದನ್ನ ಹೇಳ್ದಂಗೆ ಫಸ್ಟು ಒಂದು ಫೋಲ್ಡ್ ಮಾಡ್ಕೊಳ್ಳಿ, ಆಮೇಲೆ ಒಂದು ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ಏರುಪೇರು ಕಟ್ ಮಾಡಿ ಒಂದು ಫೋಲ್ಡು ಫಸ್ಟ್ ಸ್ಟಿಚ್ ಮಾಡಿ ಮತ್ತು ಆಮೇಲೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ಅದು ನೀಟಾಗಿರುತ್ತೆ. ಇಲ್ಲಿ ಡಬಲ್ ಫೋಲ್ಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ದಪ್ಪ ಇರುತ್ತೆ ಬಟ್ಟೆ, ಜೀನ್ಸ್ ಆಗಿರೋದ್ರಿಂದ ಒಂದೇ ಸಲ ಡಬಲ್ ಫೋಲ್ಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ನೀವು ಫಸ್ಟು ಸಿಂಗಲ್ ಫೋಲ್ಡ್ ಮಾಡಿ ಆಮೇಲೆ ಅದನ್ನು ಮತ್ತೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ, ಓಕೆನಾ. ಬಂದಮೇಲೆ ಅದೇನಾದ್ರು ಉದ್ದ ಇದ್ದರೆ ಕಟ್ ಮಾಡಿಬಿಡಿ. 45 ಇಂಚ್ ಇದ್ದರೆ ಸಾಕು. ಅಳತೆ ಮಾಡಬೇಕಂದ್ರೆ 45 ಇಂಚಿಗೆ ತೊಗೊಳ್ಳಿ, ಓಕೆನಾ.
ಇವಾಗ ಇದು ರೆಡಿ ಆದಮೇಲೆ ನಾವು ಆಲ್ರೆಡಿ ಸುತ್ತ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಇವಾಗ ಇದನ್ನು ನೀಟಾಗಿ ಈ ರೀತಿ ಸರಿ ಮಾಡಿಕೊಂಡು ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಅದು ಏನು ಇದಿದೆಯಲ್ಲ ಅಲ್ಲೆಲ್ಲ ಮೂತಿಲಿ ನೀಟಾಗಿ ತೆಗೆದುಬಿಟ್ಟು ಕ್ರಾಸಾಗಿರುತ್ತವೆ, ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಓಕೆನಾ. ಇವಾಗ ಇದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಇವಾಗ ಏನಿಲ್ಲ, ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಅಷ್ಟೇ, ಏನಿಲ್ಲ ಇದ್ರದ್ದು ಕೆಲಸ. ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು. ನನಗೆ ಇದೇ ಅಂತಲ್ಲ, ಜೀನ್ಸ್ ಅಂತಲ್ಲ, ಬೇರೆ ಬಟ್ಟೆಲ್ಲೂ ನೀವು ಬೇಕಂದರೆ ಈ ಥರ ಪೌಚನ್ನ ರೆಡಿ ಮಾಡ್ಕೊಬೋದು. ಓಕೆನಾ. ಒಂದು ಫೋನ್ ಇಟ್ಕೊಂಡು ಹೋಗೋಕ್ಕಂತೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ಫೋಲ್ಡ್ ಮಾಡಿ ಈ ಥರ ಇಟ್ಕೊಳ್ಳೋದು. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿದೆ. ಇವಾಗ ಈ ರೀತಿ ಇಲ್ಲೊಂದು ಟ್ಯಾಗ್ ರೆಡಿ ಮಾಡಿದ್ದೀವಲ್ಲ, ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡೋ ಹುಷಾರು, ಯಾಕಂದರೆ ಬಟ್ಟೆ ದಪ್ಪ ಇರುತ್ತೆ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಾದಮೇಲೆ ಎರಡು ಕಡೆನೂ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಇದು ನೀವು ಫೋಲ್ಡ್ ಮಾಡಬೇಕಾದ್ರೆ 6 ಇಂಚಿಗೆ ಫೋಲ್ಡ್ ಮಾಡಿ ಸಾಕು. ಓಕೆನಾ. ಇದು 6 ಇಂಚಿಗೆ ಮಾಡಿದ್ರೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೀಟಾಗಿ ಮಾಡ್ತೇ ತೊಗೊಂಡು ಈ ಥರ 6 ಇಂಚಿಗೆ ಫೋಲ್ಡ್ ಮಾಡಿಬಿಟ್ಟು ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಡಿ. ಅಲ್ಲಿ ಡಬಲ್ ಪಾಕೆಟ್ ಬರುತ್ತೆ. ಓಕೆನಾ. ಒಂದರಲ್ಲಿ ಫೋನ್ ಇಟ್ಕೊಬೋದು, ಒಂದರಲ್ಲಿ ATM ಕಾರ್ಡು ಅದು ಇದು ಚಿಲ್ಲರೆ ಕಾಸು ಅಮೌಂಟ್ ಇಟ್ಕೊಬೋದು. ಓಕೆನಾ. ಈ ರೀತಿ ಎರಡು ಕಡೆಯೂ ಸ್ಟಿಚ್ಚಿಂಗ್ ಆದಮೇಲೆ ಮಧ್ಯದಲ್ಲಿ ಒಂದು ಬಟನ್ ಇಟ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಬಂದುಬಿಟ್ಟು ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಅದು ಕ್ಯಾಮ್ರಾ ಸರಿಯಾಗಿ ಇಟ್ಟಿರಲಿಲ್ಲ ನೋಡಿ, ಬ್ಲರಾಗಿ ಕಾಣಿಸ್ತಾ ಇದೆ. ಅದು ಬಟನ್ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ, ಪ್ರೆಸ್ ಬಟನ್ನ. ಓಕೆನಾ. ಇಲ್ಲಾಂದರೆ ಒಂದು ಅಂಟ್ಸೋದು ಬರುತ್ತಲ್ಲ, ಆ ಥರದ್ದು ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೊಬೋದು. ನನಗೆ ಅದು ಸಿಕ್ಕಲಿಲ್ಲ, ಇತ್ತು ಅದು ಎಲ್ಲಿದೆಯೋ ಸಿಕ್ಕಲಿಲ್ಲ, ಹಂಗಾಗಿ ಪ್ರೆಸ್ ಬಟನ್ನೇ ಹಾಕಿದ್ದೀನಿ. ಅದು ಹಾಕ್ಬಿಟ್ಟು ಮೇಲೆ ಒಂದು ಬಟನ್ ಇಟ್ಬಿಡಿ, ಅವಾಗ ಒಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದಕ್ಕೆ ಜಿಪ್ಪು ಬೇಡ, ರನ್ನರ್ ಬೇಡ, ಏನು ಬೇಡ. ಆರಾಮಾಗಿ ಈ ಥರ ಒಂದು ಪ್ರೆಸ್ ಬಟನ್ ಇಟ್ಬಿಟ್ಟು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನೀವೆಲ್ಲರ ಹೊರಗಡೆ ಹೋದಾಗ ಬ್ಯೂಟಿಫುಲ್ಲಾಗಿರುತ್ತೆ. ಆರಾಮಾಗಿ ಅಮೌಂಟ್ ಇಟ್ಕೊಂಡು ಒಂದು ಫೋನ್ ಇಟ್ಕೊಂಡು ಹೋಗೋಕ್ಕಂತೂ ಸೂಪರಾಗಿದೆ. ಓಕೆನಾ. ಈ ರೀತಿ ಮನೆಯಲ್ಲೇ ಇರುವಂಥ ಒಂದು ಹಳೆಯ ಜೀನ್ಸ್ ಪ್ಯಾಂಟಿಂದ ಈ ರೀತಿ ರೆಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ಸೂಪರಾಗಿದೆಯಲ್ಲ. ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಹಳೆ ಜೀನ್ಸ್ ಪ್ಯಾಂಟ್ ಇದ್ದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.